ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೊರಟಿರೋದು ಹಾಲೆಮನೆ ಅನ್ನೋ ಒಂದು ಕುಗ್ರಾಮ. ಅಲ್ಲಿ ಬಹಳಷ್ಟು ಕಮ್ಮಿ ಮನೆಗಳೇ ಇರ್ತವೆ ಅಂತಲೇ ಹೇಳ್ಬೋದು. ಭಟ್ಕಳದಿಂದ ನಾವು ಗೇರುಸೊಪ್ಪ ಅಥವಾ ಜೋಗ ಜಲಪಾತದ ಕಡೆ ಹೊರಟಾಗ ಅಲ್ಲಿರುವಂಥ ಘಾಟನ್ನು ಹತ್ತಿ ಮೇಲಕ್ಕೆ ಹೋಗಬೇಕಾಗ್ತದೆ. ಆ ದಾರಿಯಲ್ಲಿ ಬಹಳಷ್ಟು ಜೈನ ಬಸದಿಗಳು ಸಿಗುತ್ತೆ. ಯಾಕಂದರೆ ಇಲ್ಲಿ ಆಗಲೇ ಹೇಳಿದಂತಹ ಸಂಗೀತಪುರ ಮತ್ತು ಸಾಳುವ ವಂಶಸ್ಥರು ಆಳಿದಂತಹ ಜಾಗ. ಇದೀಗ ನಾವು ನೋಡ್ತಾ ಇರೋದು ಚಂದ್ರಪ್ರಭಾ ಸ್ವಾಮಿ ತೀರ್ಥಂಕರರಿಗೋಸ್ಕರ ಕಟ್ಟಿದಂತಹ ಒಂದು ಪುರಾತನ ಬಸದಿ. ಅದನ್ನು ನವೀಕರಣಗೊಳಿಸಲಾಗಿದೆ. ಇದು ಸ್ಥಳವನ್ನು ಆಗಲೇ ಹೇಳಿದಾಗೆ ಕ್ಷೀರಪುರದ ಹಾಲೆಮನೆ ಅಂತ ಕರೀತಾರೆ. ಈ ಸ್ಥಳ ಬಂದ್ಬಿಟ್ಟು ಬಹಳಷ್ಟು ಜೈನ ಬಸದಿಗಳು ಇದ್ದಂತಹ ಸ್ಥಳ. ಆದರೆ ಇಲ್ಲಿ ಗೇರುಸೊಪ್ಪ ಅಣೆಕಟ್ಟನ್ನು ಕಟ್ಟಿದಾಗ ಮುಳುಗಡೆ ಆದಂತಹ ಎಷ್ಟೋ ಬಸದಿಗಳಲ್ಲಿ ಇವುಗಳು ಕೂಡ ಒಂದು ಅಂತಲೇ ಹೇಳ್ಬೋದು. ಅಲ್ಲಿದ್ದಂತಹ ಮುಳುಗಡೆಯಾದ ಸ್ಥಳದಿಂದ ತೆಗೆದುಕೊಂಡು ಬಂದು ಬೇರೆ ಬೇರೆ ಸ್ಥಳಾಂತರಗೊಂಡು ಈ ಬಸದಿಗಳಲ್ಲಿ ಇಟ್ಟು ಆ ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮುಳುಗಡೆ ಆದಂತಹ ಜಾಗಗಳ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ಎಲ್ಲಿಯೂ ಈ ಜೈನ ಬಸದಿಗಳ ಮುಳುಗಡೆಯ ಒಂದು ವಿಚಾರವಾಗಲಿ, ಜೈನ ಬಸದಿಗಳಲ್ಲಿ ಇದ್ದಂತಹ ವಿಗ್ರಹಗಳ ಪರಿಸ್ಥಿತಿ ಏನಾಯಿತು ಅಂತಾಗಲಿ ಯಾವುದೇ ರೀತಿಯ ದಾಖಲೆಗಳನ್ನು ನಾವು ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಈಗ ನಾವು ಆ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ. ಇಲ್ಲಿ ಮುಳುಗಡೆಯಾಗಿ ಬಹಳಷ್ಟು ಬಸದಿಗಳು ನಮಗೆ ನಾಪತ್ತೆ ಆದ ನಂತರ ಅಲ್ಲಿದ್ದಂತಹ ವಿಗ್ರಹಗಳನ್ನು ಸ್ಥಳಾಂತರಗೊಂಡು ಎಲ್ಲೆಲ್ಲಿ ಸಾಗಿಸಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಇಲ್ಲಿರುವಂತಹ ಬಸದಿಗಳೇ ಉದಾಹರಣೆ. ಇದೀಗ ನೀವು ನೋಡ್ತಾ ಇದ್ದೀರಾ, ನಮ್ಮ ರಾಜರ ಕಾಲದ ಅಂದರೆ ಸಾಳುವ ವಂಶಸ್ಥರು ಸಂಗೀತಪುರ ಮತ್ತು ಗೇರುಸೊಪ್ಪ ಅರಸರು ಆಳುತ್ತಿದ್ದಾಗ ಇದ್ದಂತಹ ತೋಪಿನಲ್ಲಿ ಬಳಸುತ್ತಿದ್ದಂತಹ ಒಂದು ಗುಂಡನ್ನು ಈಗ ತಾನೇ ನೀವು ನೋಡಿದ್ರಿ. ಆ ದೇವಸ್ಥಾನದ ಸುತ್ತಮುತ್ತ ಇದೇ ತರಹದ ಬಹಳಷ್ಟು ಹಳೆಯ ಪಳುವಳಿಕೆಗಳನ್ನು ನೋಡ್ಬೋದು. ಇದೀಗ ನಾವು ನೋಡ್ತಾ ಇರೋದು ಆ ಹಾದಿಯಲ್ಲೇ ಸಾಗಿದಾಗ ಸಿಗುವಂತಹ ಹೊಸದಾಗಿ ಕಟ್ಟಿರುವಂಥ ಮೇಲ್ಸೇತುವೆ. ಇದು ನಿಮಗೆಲ್ಲ ಗೊತ್ತಿರುವಂತಹ ಸಿಗಂದೂರಿಗೆ ಹೋಗಲು ಕಟ್ಟಿರುವಂಥ ಹೊಸದಾದ ಮೇಲ್ಸೇತುವೆ. ಇದರ ಬಗ್ಗೆ ತಾವು ಎಲ್ಲ ಕಡೆ ಒಂದು ವಿಚಾರವನ್ನು ನೋಡಿರ್ತೀರ. ಇದೇ ಹಾದಿಯಲ್ಲಿ ನಾವು ಸಾಗ್ತಾ ಹೋದರೆ ಬಹಳಷ್ಟು ಊರುಗಳು ಸಿಗುತ್ತೆ. ತುಮರಿ, ಬ್ಯಾಕೋಡು, ಭೀಮೇಶ್ವರ, ಕಾನೂರು ಇವೆಲ್ಲವೂ ಸಹ ಪುರಾತನವಾಗಿ ನಾವು ಗೇರುಸೊಪ್ಪ ಅರಸರು ಮತ್ತು ಸಂಗೀತಪುರ ಅರಸರಿಗೆ ಸಂಬಂಧಪಟ್ಟಂತಹ ಸ್ಥಳಗಳೇ. ಇದೇನಪ್ಪ ಇದು, ಇದಕ್ಕಿದ್ದಂಗೆ ಯಾವುದೋ ಕಾಡು ಒಳಗಡೆ ನಮ್ಮನ್ನು ಕರ್ಕೊಂಬಂದ ಅಂತ ನೋಡ್ತಾ ಇದ್ದೀರಾ. ಇದು ಸಾಗರ ಸಮೀಪದಲ್ಲಿ ಬರುವಂಥ ಕಾಡು. ಕೆಳದಿ ಇಕ್ಕೇರಿ ಹತ್ರ ಬರುತ್ತೆ. ಏನು ಉಳಿದಿಲ್ಲಲ್ರಿ ಇವಾಗ ನೋಡಕ್ಕೆ. ಇವರು ನಮ್ಮ ಮುಂದೆ ಸಾಗ್ತಾ ಇರೋರು ನಮ್ಮನ್ನು ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸ್ಥಳದ ಒಂದು ಇತಿಹಾಸದಲ್ಲಿ ಗತ ಕಾಲದಲ್ಲಿ ಕಳೆದೋದಂತಹ ರಾಣಿ, ಮೆಣಸಿನ ಕಾಳಿನ ರಾಣಿ ಅಂತಲೇ ಪ್ರಖ್ಯಾತಳಾದಂತಹ ರಾಣಿ ಚೆನ್ನಭೈರ ದೇವಿಯ ಸಮಾಧಿಯನ್ನು ಹುಡುಕ್ತಾ ಹೊರಟಾಗ ಸಿಕ್ಕಂತಹ ವ್ಯಕ್ತಿ ಇವರು. ತನ್ನ ಅಕ್ಕ ಯುದ್ಧದಲ್ಲಿ ಮಡಿದ ನಂತರ ಪಟ್ಟಕ್ಕೇರಿದ ಇವಳು ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಣಿಯಾಗಿ ರಾಜ್ಯಭಾರ ನಡೆಸಿದಳು. ಸುಮಾರು 1606ನೇ ಇಸವಿಯಲ್ಲಿ ಹಿರಿಯ ವೆಂಕಟಪ್ಪ ನಾಯಕನ ಒಂದು ಯುದ್ಧದಲ್ಲಿ ಬಂದಿಯಾದ ಇವಳನ್ನು ಇಕ್ಕೇರಿಯ ಸೆರೆಮನೆಯಲ್ಲಿ ತಂದು ಬಂಧಿಸುತ್ತಾರೆ ಅಂತ ಇತಿಹಾಸ ಹೇಳ್ತದೆ. ಅದೇ ಇಕ್ಕೇರಿ ಕೋಟೆಯ ಸುತ್ತಮುತ್ತಲಿನ ಕಾಡಿನಲ್ಲಿ ಅವಳ ಸಮಾಧಿಯನ್ನು ನಾವೀಗ ಹುಡುಕ್ತಾ ಇರೋದು. ಅವಳ ಸಮಾಧಿಯನ್ನು ಹುಡುಕುತ್ತಾ ಈ ಕಾಡಿನಲ್ಲಿ ಹೊರಟವರಿಗೆ ಸಿಕ್ಕಿದ್ದು ಬಹಳಷ್ಟು ವೀರಗಲ್ಲುಗಳು. ಈ ಸ್ಥಳದಲ್ಲಿ ಬಹಳಷ್ಟು ಮೆಣಸಿನಕಾಳಿನ ವ್ಯಾಪಾರ ಇದ್ದಿದ್ದರಿಂದ ಸುತ್ತಮುತ್ತಲಿನ ರಾಜ್ಯದವರು ಈ ರಾಜ್ಯದ ಮೇಲೆ ಕಣ್ಣನ್ನು ಹಾಕಿ 1606ರಲ್ಲಿ ಈಕೆಯ ಮೇಲೆ ಯುದ್ಧವನ್ನು ಸಾರುತ್ತಾರೆ. ಆ ಯುದ್ಧದಲ್ಲಿ ಬಂದಿಯಾದ ಇವಳನ್ನು ಸೆರೆ ಹಿಡಿದು ಇಕ್ಕೇರಿಗೆ ತಂದು ನಿಲ್ಲಿಸುವ ಹಿರೇ ವೆಂಕಟಪ್ಪ ನಾಯಕರು ಗೇರುಸೊಪ್ಪೆಯ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸುತ್ತಾರೆ. ಹೀಗೆ ಅವಳನ್ನು ಇಕ್ಕೇರಿಯ ಬಂದಿಖಾನೆಯಲ್ಲಿ ಬಂಧಿಸಿದ ನಂತರ ಎಲ್ಲಿ ನಿಮ್ಮ ಮನೆ ಒಳಗಡೆ ಬರ್ತಾ ಆ ಕಡೆ ತೋರಿಸ್ತೀನಿ. ಇದು ಈಗ ನಿಮ್ಮ ಕಾರ್ ಹತ್ತಲ್ಲ, ಯಾರಿಗೀರಿ ಮತ್ತೆ ಇದ್ದವ್ರೆ ನರೇಶ್ವರ ಅಂತ ಕಾಣುತ್ತೆ. ಅದು ಈಗ ಏನು ಮಾಡಿದ್ದಾರೆ, ರಾಮೇಶ್ವರ ಇಲ್ಲಿ ಪಾರ್ವತಿ ಅಂತ ನೋಡ್ಕೊಂಡಿದ್ದಾರೆ.
ಈ ಇದು ಹೇಳೋದು ಶಾಸ್ತ್ರ ಹೇಳೋದು ಈಶ್ವರನ ಇದು ಐತೆ ಅವ್ರು ಹೇಳೋದು ಲಿಂಗಾಯತ ನಮ್ಮದು ಅಂತ ಅದು ಯಾವಾಗ ಶಿವಪ್ಪನ ಐಕಂತ ಶಿವಪ್ಪನ ಐಕಂತ ಅಂತಂದ್ರೆ ಇಲ್ಲೇನು ಗೊತ್ತಲ್ವೇ ಇದನ್ನು ನೋಡ್ಬೋದು ನಮ್ಗೆ ಹೌದಾ ಅಂದರೆ ಹೇಳಿದ್ದು ನಾವು ತಿಳಿದಿದ್ವಿ ಏನು ಇಲ್ಲಿ ಐಕ್ಯ ಆಗಿದ್ದು ಜಾಗ ಅದು ಹೇಗೆ ಯಾರು ಹೇಳ್ತಾರೆ ಅದಕ್ಕೆ ಐತೆ ಅಂತ ಅಲ್ಲಿ ಬರ್ದಿದ್ದಾರಾ ನಮಗೆ ಅಂತ ಗೊತ್ತಾಯ್ತು ಅದು ಅಕ್ಷರ ನಮಗೆ ಈಗ ಭಾರಿ 300-400 ವರ್ಷ ಹಿಂದಿನ ಇತಿಹಾಸ ಹೌದು 400 ಮೇಲೆ ಅಂತದ್ದು ಇಲ್ಲ ಎಲ್ಲ ಏನಿಲ್ಲ ಇತಿಹಾಸ ಇದೆ ಚಂದ ಒಳಗೆ ಐತೆ ಅಲ್ಲೋ ಆಚೆ ರೋಡಲ್ಲಿ ಬರ್ತೀವಿ ಫಾರೆಸ್ಟ್ನ ರೋಗಲ ಹೊಡೆದಿರಲ್ಲ ಹೌದಾ ಇಲ್ಲಿ ಯಾವ ಜೈನರು ಇದ್ದಾರಾ ಈಗ ಅಲ್ಲ ಮೂಲ ಒಟ್ಟು ಜೈನ್ರಿ ಇವರು ಬಸವಣ್ಣನ ಕಾಲದಾಗ ಕಣ್ಣು ನೋಡ್ತಾಯಿದ್ರು ನಾವು ಒಂದು ಮನೆ ಹೊಡ್ತೀವಿ ಇಲ್ಲ ಎಲ್ಲ ಕಣ್ಣು ನೋಡ್ತಾರೆ ಬಸ್ತಿ ಯಾವುದಿಲ್ಲ ಬಸ್ತಿ ಅದೇ ಬರೆಯೋದಾಗಿದೆ ಅವತ್ತಿನ ಕಾಲದಲ್ಲಿ ಅದನ್ನು ಕೆರೆ ಮಾಡಿ ದೇವಸ್ಥಾನ ನೀರಿಗೆ ಮನೆ ಮಠದ ಕೆರೆ ಮನೆ ಮಠದ ಕೆರೆ ಅದು ಬೇರೆ ಕಾಲ ಮದುವೆ ಮಾಡಿದ್ದೀನಿ ಬ್ರಿಟಿಷ್ ಕಾಲದಲ್ಲಿ ಅದು ಇತಿಹಾಸ ತೆಗೆದು ಅದು ಒಬ್ಬ ಕೆರೆ ಬರೆದು ಅದು ಇಲ್ಲಿ ನೆಕ್ಕ ತೆಗೆದು ಮುಂದೆ ಕೆರೆ ಓ ಇಲ್ಲೇ ಬಂದಿದ್ದು ಗುಡಿಗೆ ಆ ಸಣ್ಣ ಹುಡುಗರ್ರೆ ಮರ ಇದೆ ಅದ ಪಾರ್ವತಿ ಅಂತ ಅವ್ರು ಪೂಜೆ ಮಾಡತ್ತಾರ ಏನಾಯ್ತಲ್ಲ ಒಂದು ಕಲ್ಲೈತಲ್ಲ